ಸ್ನೇಹಿತರೆ ನಮಸ್ತೆ. ನಾವಿವತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದ್ದೀವಿ. ಕಾರಣ ಇಷ್ಟೇ, ಸುಮಾರು ಒಂದು ತಿಂಗಳ ಹಿಂದೆ ಅಂದರೆ ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ರೇಷನ್ ಡಿಪೋನಲ್ಲಿ ರೇಷನ್ ಕಡಿಮೆ ಕೊಡ್ತಿದ್ದ ಅಂತ ಹೇಳಿದ್ರೆ, ಅಂದರೆ ಒಂದು ಫ್ಯಾಮಿಲಿಗೆ ಕಡಿಮೆ ಅಂತ ಹೇಳಿದ್ರೆ 5 kg ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಅಲ್ಲಿ ಪತ್ತೆ ಹಚ್ಚಿದಾಗ ಎಲ್ಲ ಅವರ ಅಂಗಡಿಗೆ ಯಾರ್ಯಾರು ಪಡಿತರವನ್ನು ತಗೊಳ್ಳಿಕ್ಕೆ ಬರ್ತಾರೋ ಅವ್ರಿಗೆಲ್ಲ ರೇಷನ್ ಕಡಿಮೆ ಕೊಡ್ತಾ ಇದ್ದು ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾವು ಅಲ್ಲಿನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅಧಿಕಾರಿಗಳು ಯಾರಿರ್ತಾರೆ ಅವರಿಗೆ ಕೂಡ ಅವ್ರ ಗಮನಕ್ಕೂ ಕೂಡ ಈ ವಿಚಾರನ ತಗೊಂಡ್ಬಂದಿದ್ವಿ. ಹಾಗೆಯೇ ನಮ್ಮ 112ಗೆ ಕರೆಯನ್ನು ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಸುಮಾರು 1 ತಿಂಗಳ ಹಿಂದೆ ನೀಡಿದಂಥ ದೂರು ಇವತ್ತು FIR ಆಗಿದೆ. ಸೊ FIR ಆದಂಥ ಸಂದರ್ಭದಲ್ಲಿ ಈಗ BLS 131 ಅಂದರೆ ಈ ಒಂದು ಅಂಗಡಿಯ ಸಂಖ್ಯೆ BLS 131 ಇವ್ರ ಮೇಲೆ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ವಂಚನೆ ಮಾಡಿರೋ ಇದರಿಂದ IPC ಸೆಕ್ಷನ್ 420, ಹಾಗೆಯೇ ಅವರಿಗೆ ಏನು ಒಂದು ಜವಾಬ್ದಾರಿ ನೀಡಲಾಗಿತ್ತು, ಒಂದು ಆಸ್ತಿಯನ್ನು ನೀಡಲಾಗಿತ್ತು, ಅಂದರೆ ಪಡಿತರ ನೀಡಲಾಗಿತ್ತು, ಅದನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ಹಂಚಿ ಅಂತ ಹೇಳಿ ಅವರಿಗೆ ಅದನ್ನು ಒಂದು ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದರೆ ಆ ಜವಾಬ್ದಾರಿಯನ್ನು ಅವರು ದುರ್ಬಳಕೆ ಮಾಡಿಕೊಂಡು ಅವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅದನ್ನು ಮಾರಾಟ ಮಾಡ್ಕೊಳ್ಳಿಕ್ಕೋಸ್ಕರ ಅದನ್ನು ಕಡಿಮೆ ಕೊಡ್ತಾ ಇರೋ ಕಾರಣ IPC 409 ಅಡಿ ಕೂಡ ಈ ಒಂದು ಪ್ರಕರಣ ದಾಖಲಾಗಿರತಕ್ಕಂಥದ್ದು. FIR ನಂಬರ್ 045/2024 ನಿನ್ನೆ ಡೇಟಿಗಿದೆ. ಇಲ್ಲಿ ಸೆಕ್ಷನ್ಸು IPC ಸೆಕ್ಷನ್ಸ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ, 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಸರ್ವೆಂಟ್ ಆರ್ ಏಜೆಂಟ್, ಗೌರ್ಮೆಂಟ್ ಸರ್ವೆಂಟ್ ಆರ್ ಏಜೆಂಟ್, ಮತ್ತು 420 ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟ್ ಡೆಲಿವರಿ ಆಫ್ ಪ್ರಾಪರ್ಟಿ ರೇಟ್ 34 ಮಾಡಿದ್ದಾನೆ. ಈಗ ಇದರದ್ದು 2 ನಿಮಿಷ ನಾನು ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ನಾವು 14ನೇ ತಾರೀಕು ಇವಾಗ ಇವ್ರು ಹೇಳಿದಾಗೆ ಜನವರಿ 14ಕ್ಕೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ 5 kg ಕಮ್ಮಿ ಕೊಡ್ತಾ ಇರೋದು ಬಂತು. ಅದು ಸಂಪೂರ್ಣ ನಾವು ಲೈವ್ ಮಾಡಿದ್ವಿ, ತುಂಬ ಜನ ನೋಡಿದ್ದಾರೆ ಅದನ್ನು. ಆಮೇಲೆ ಅಲ್ಲಿ ಪೊಲೀಸ್ ಲೈವ್ನಲ್ಲೇನೆ ಆತ ಹೌದು ನಾನು ಕಡಿಮೆ ಕೊಡ್ತಾ ಇದ್ದೀನಿ, ನನಗೆ ಸರ್ಕಾರದಿಂದ ದುಡ್ಡು ಬರ್ತಿಲ್ಲ, ನಾನು ಹೌದು ನಾನು ಕಳ್ತನ ಮಾಡ್ತಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ ಆ ಲೈವ್ನಲ್ಲಿ. ಅದನ್ನು ಬಾಡಿ ಕ್ಯಾಮರಾ ಇವರು ಯಾರು 112 ಅವರು ನಾವು ಫೋನ್ ಮಾಡಿದಾಗ ಪೊಲೀಸ್ ಬಂದಿದ್ರು ಹೋಯ್ಸಲ, ಅವ್ರ ಬಾಡಿ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗಿದೆ. ಅದ್ರ ಬೇಸಲ್ಲಿ ನಾವು ದೂರು ಕೊಟ್ವಿ. ದೂರು ಕೊಟ್ಟ ತಕ್ಷಣ ಫಸ್ಟ್ ಅವ್ರು ಮಾಡಿದ್ದೇನು ಅಂದರೆ, ನನಗೊಂದು ಹಿಂಬರ ಬಂತು. ಇಲ್ಲಿ ನೋಡಿ ಹಿಂಬರ, ನಾನು ಇವತ್ತು ಓಪನ್ ಆಗಿ ಹೇಳ್ತೇನೆ, ಯಾಕಂದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ನಾವೊಂದಿಷ್ಟು ರಿಸ್ಕ್ಗಳನ್ನು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಹಿಂಬರದಲ್ಲಿ ಏನು ಹಾಕಿದ್ದಾರೆ ಅಂದರೆ, ನಾವು ದೂರು ಕೊಡೋಕ್ಕೆ ಬರಲ್ಲ. ಈಗ 409 ಇದ್ದಾಗ CRPC 39 ಕೆಳಗಡೆ ಹೇಳುತ್ತೆ ಯಾರು ಬೇಕಾದ್ರೂ ಕೊಡ್ಬೋದು, ಅಂದರೆ ಜವಾಬ್ದಾರಿ ನಮ್ದು, ಅದು ಸಾರ್ವಜನಿಕರಾಗಿ ಕೊಡಬೇಕು ಅಂತ. ಆದರೆ ತುಂಬ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾರು ಪೊಲೀಸರಿಗೆ ಕನಿಷ್ಠ ಜ್ಞಾನವೂ ಇಲ್ಲ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 23/1/2024 ನಾವು ಠಾಣೆಗೆ ಹಾಜರಾಗಿ ದಿನಾಂಕ 14/1/2024 ಭಾನುವಾರದಂದು ಎಳ್ಚೇನಹಳ್ಳಿ ವಾರ್ಡಿನ ಚಂದ್ರನಗರದಲ್ಲಿರುವ ಪಡಿತರ ವಿತರಣಾ ಅಂಗಡಿ ಸಂಖ್ಯೆ BLS 131 ಮಾಲೀಕರಾದ ಶಫೀವುಲ್ಲಾ ಹಾಗೂ ಇತರರ ಮೇಲೆ ಕೊಟ್ಟಿನ ದೂರಿನ ಠಾಣಾ LPT ಸಂಖ್ಯೆ 24/2024 ದೂರು ದಾಖಲು ಮಾಡಿಕೊಂಡಿದ್ದು, ಸದರಿ ದೂರಿಗೆ ಸಂಬಂಧಿಸಿದಂತೆ ಯಾವುದೇ ನೊಂದ ವ್ಯಕ್ತಿಗಳು ದೂರು ನೀಡದ ಕಾರಣ ತಾವುಗಳು ಕೊಟ್ಟ ದೂರಿಗೆ ಈ ಹಂತದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಆದ್ದರಿಂದ ತಾವುಗಳು ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ದೂರನ್ನು ನೀಡಬಹುದಾಗಿರುತ್ತದೆ. ಆದಮೇಲೆ ಸರಿ ಇವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ನೀವು ಈ ಸಂಬಂಧ ದೂರು ಕೊಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಸೊ ನೀವು ಈ ಹಂತದಲ್ಲಿ ಅದನ್ನ ದಾಖಲಿಸ್ಕೊಳ್ಳಿಕ್ಕಾಗಲ್ಲ, FIR ಮಾಡಲಿಕ್ಕಾಗಲ್ಲ, ನೀವು ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಇಲಾಖೆಗೆ, ಸರಬರಾಜು ಇಲಾಖೆಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು. ನಾವು ಅವರಿಗೂ ಸಮೇತ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕೊಟ್ಟು ಆದಮೇಲೆ ಅವರು ಯಾವುದೇ ರೀತಿಯಾದ ಲೈಕ್ ಅಂದರೆ ಆ ರೇಷನ್ ಡಿಪೋ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡುವಂಥ ಒಂದು ಕೆಲಸನ ಮಾತ್ರ ಮಾಡಿದ್ರು. ಅಂದರೆ ಟೆಂಪ್ರವರಿಯಾಗಿ ಸಸ್ಪೆಂಡ್ ಮಾಡಿದ್ದಾರೆ ಆ ರೇಷನ್ ಡಿಪೋನ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅವರಿಗೆ ಕಂಡು ಬಂದಿದೆ. ಆಲ್ರೆಡಿ ಒಂದ್ಸಲಿ ಸ್ಟಾಕ್ ಚೆಕಿಂಗ್ ಮಾಡಿದಾಗ ಸ್ಟಾಕ್ ಮತ್ತೆ ಕಡಿಮೆ ತೋರಿಸ್ತಿದೆ. ಆ ಕಾರಣಕ್ಕೆ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಹೌದು ಅಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು. ಆದರೆ ಪೊಲೀಸರಿಗೆ ಯಾವುದೇ ರೀತಿಯಾದ ದೂರನ್ನು ನೀಡದೆ ಅವರು ಮುಚ್ಚಿಟ್ಟಿದ್ದಾರೆ, ಯಾರು ಅಧಿಕಾರಿಗಳು. ಈ ರೀತಿ ಮುಚ್ಚಿಡ್ತಾ ಹೋಗ್ತಾ ಇರೋದಕ್ಕೆ ಈ ಒಂದು ಕೃತ್ಯ ರಾಜಾರೋಷವಾಗಿ ನಡೀತಾ ಇರತಕ್ಕಂಥದ್ದು. ನೀವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಈ ರೇಷನ್ ಡಿಪೋಗಳಲ್ಲಿ ಕಳ್ತನ ಯಾತಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ಒಂದು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸುಮಾರು ಒಂದು ವಾರ 2 ವಾರ ಹಿಂದೆ ಲೋಕಾಯುಕ್ತ ರೇಡ್ ಆಯಿತು. ಇಲ್ಲಿ ನಮ್ಮ ಕಂದಾಯ ಭವನದಲ್ಲಿ ರೇಡ್ ಆಯಿತು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ರೇಡ್ ಆಗಿದ್ದು.
ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ರೇಷನ್ ಡಿಪೋದು ಲೈಸೆನ್ಸ್ನ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ 2 ಲಕ್ಷ ಲಂಚ ಕೇಳ್ತಿದ್ದ ಸಂದರ್ಭದಲ್ಲಿ ಆತ ಯಾರು ರೇಷನ್ ಡಿಪೋ ಮಾಲೀಕರಿದ್ದ ಅವನು ಹೋಗಿ ದೂರನ್ನು ಕೊಟ್ಟಿರ್ತಾನೆ ಲೋಕಾಯುಕ್ತಕ್ಕೆ. ಆ ದೂರಿನ ಮೇರೆಗೆ ಅಲ್ಲೊಂದು ರೇಡ್ ನಡೀತು. ನೋಡಿ, ಇಲ್ಲಿ ಒಂದು ರಿನ್ಯೂವಲ್ ಮಾಡಿಸ್ಲಿಕ್ಕೆ 2 ಲಕ್ಷ ರೂಪಾಯಿ ದುಡ್ಡು, 2-2.5 ಲಕ್ಷ ದುಡ್ಡು ತಗೋತಾರೆ. ಹಾಗೆಯೇ ತಿಂಗಳ ಮಾಮೂಲಿ ಎಲ್ಲ ಅವ್ರಿಗೆ ಹೋಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಏನಾಗ್ತಾ ಇದೆ, ಜನರಿಗೆ ಸಿಗಬೇಕಾದಂಥ ಒಂದು ವಸ್ತುಗಳನ್ನು ಇವರು ಕಳ್ತನ ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಸೊ ಇದು ನಮ್ಮ ವ್ಯವಸ್ಥೆಯಲ್ಲಿ ಆಗ್ತಾ ಇರೋದು. ಏನಕ್ಕೆ ಈ ಒಂದು ಅಂಗಡಿಗಳು ರಾಜಾರೋಷವಾಗಿ ಕಳ್ತನ ಮಾಡ್ತದೆ ಮತ್ತು ಇವ್ರ ಮೇಲೆ ಏನಕ್ಕೆ ದೂರು ಕೊಡಲ್ಲ ಅಂತ ಹೇಳಿದ್ರೆ ಇದೇ ಮುಖ್ಯವಾದ ಕಾರಣ. ಸೊ ಅವ್ರ ಮೇಲೆ ದೂರು ಕೊಟ್ಟು ಏನಾದರೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರನ್ನೇ ಒಂದು ದೂರು ಕೊಟ್ಬಿಟ್ಟು FIR ಮಾಡಿಸ್ಬಿಟ್ರು ಅಂತ ಹೇಳಿದ್ರೆ ಇವತ್ತು ಅವರಿಗೆ ಸಮಸ್ಯೆ ಆಗ್ತದೆ. ಅವರಿಗೆ ಬರಬೇಕಾಗಿರುವಂಥ ಮಾಮೂಲುಗಳು ಬರೋಲ್ಲ. ಆ ಕಾರಣಕ್ಕಾಗಿ ಅವ್ರು ಮಾಡ್ತಾ ಇಲ್ಲ. ಈಗ ಇದನ್ನ ಡೆಲಿಬ್ರೇಟ್ ಆಗಿ ಮುಚ್ಚಿಟ್ರೆ ಮತ್ತೆ ಇದು ಕೂಡ ಒಂದು ಅಪರಾಧ ಆಗ್ತದೆ. ಅವ್ರ ಮೇಲೂ ಕೂಡ ದೂರನ್ನು ದಾಖಲಾಗಬೇಕು. ಆ ರೀತಿಯಲ್ಲೇ ನಾವು ದೂರು ಕೊಟ್ಟಿರೋದು. ಆದರೆ ಅಧಿಕಾರಿಗಳ ಮೇಲೆ ದೂರನ್ನು ದಾಖಲಿಸದೆ ಕೇವಲ ಒಂದು ರೇಷನ್ ಡಿಪೋ ಮಾಲೀಕರ ಮೇಲೆ ಮಾತ್ರ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. ನೋಡಿ, ದೂರು ಇದು ಹಿಂಬರ ಇವಾಗ ತೋರಿಸಿದ್ರಲ್ಲ, ಅದಕ್ಕೆ ಒರಿಜಿನಲ್ ದೂರು 23/1. ಯಾಕಂದರೆ ನಾವು 10 ದಿವಸ ಕಾದ್ವಿ, ಏನಾದರೂ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರಂತ. ಅವ್ರ ಜೊತೆನೂ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ವಿ. ಆಹಾರ ಇಲಾಖೆ ಅವರು ಕೊಡದೇ ಇದ್ದಾಗ ನಾವು ಕೊಟ್ಟಿರೋ ದೂರಲ್ಲಿ ಇದೆಲ್ಲ ಅದು ಜನರಲ್ ಇದೆ. ಇಲ್ಲಿ ಸ್ಪೆಸಿಫಿಕ್ ಆಗಿ 3 ಹೆಸರುಗಳನ್ನು ಹಾಕಿದ್ವಿ. ಅದು ಓದೇ ಬಿಡ್ತೀನಿ, ಯಾಕಂದರೆ ಇದು ಜನಗಳಿಗೆ ಗೊತ್ತಾಗಬೇಕು. ಈ ಹಂತದಲ್ಲಿ ಅಕ್ರಮ ನಡೆಯುತ್ತಿರುವ ನಮಗೆ ಮನವರಿಕೆಯಾದ ಹಿನ್ನೆಲೆಯಲ್ಲಿ ಅದೇ ಸಂದರ್ಭದಲ್ಲಿ ಅದೇ ಜಾಗದಿಂದ ಈ ಭಾಗಕ್ಕೆ ನಿಯೋಜಿಸಲ್ಪಟ್ಟ NR ಕಾಲೋನಿಯಲ್ಲಿರುವ ದಕ್ಷಿಣ IRA ಅಂತ ಕರೀತಾರೆ. ಅದಕ್ಕೆ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರು ಶ್ರೀಧರು ಅವರ ಮೊಬೈಲ್ ಸಂಖ್ಯೆ, ಉಪನಿರ್ದೇಶಕರು ನಾಗರಾಜ್. ಆಮೇಲೆ ಇವರಿಗೆ ಕರೆ ಮಾಡಲು ಪ್ರಯತ್ನಿಸಿದ ಸತತವಾಗಿ ಜನವರಿ 14 ಮತ್ತು 15 ಸೋಮವಾರದಂದು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಯಾರ ಸಂಪರ್ಕಕ್ಕೂ ಬರುವಂತೆ ನೋಡಿಕೊಂಡಿದ್ದಾರೆ. ಈ ಪ್ರಯತ್ನ ವಿಫಲವಾದಾಗ ಇವರ ಮೇಲಾಧಿಕಾರಿಗಳು ಜಂಟಿ ನಿರ್ದೇಶಕಿಯಾಗಿರುವ ಪ್ರಜ್ಞಾ ಅವರಿಗೆ ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕಿದೆ. ಕರೆ ಮಾಡಿ ಅವರ ಕ್ರಿಯಾಧಿಕ ಸಮಸ್ಯೆ ಇರುವುದನ್ನು ತಿಳಿಸಿ ಅಂಗಡಿ ನಡೆಸಿದ ಅಕ್ರಮಗಳ ಬಗ್ಗೆ ವಿವರಿಸಲಾಗಿ ಅವರು ಅದಕ್ಕೆ ನಾನು ಏನು ಮಾಡಬೇಕು ನೋಡಿ. ಅಧಿಕಾರಿಗಳು ನಮಗೆ ಉತ್ತರ ಕೊಡೋದು ನೋಡಿ, ಇವರು ಆ್ಯಕ್ಚುಲಿ ಕೆಳಗಿನ ಹಂತದ ಅಧಿಕಾರಿಗಳು ಕ್ರಮ ತಗೊಳ್ತಾ ಇದ್ದಾಗ ನಾವು ಮೇಲಾಧಿಕಾರಿಗೆ ಹೇಳಲೇಬೇಕು. ಅವರಿಗೆ ನನಗೆ ಫೋನಲ್ಲಿ ಹೇಳ್ತಾರೆ, ಅದಕ್ಕೆ ನಾನೇನು ಮಾಡಬೇಕು ಅಂತ ನಾವು ಅನ್ಕೋತೀವಿ. ನೀವು ಏನು ಮಾಡಬೇಡಿ, ಸಂಬಳ ತೊಗೊಂಡು ಮನೆಯಲ್ಲಿರಿ ಅಂತ ನಾವು ಹೇಳಲೇಬೇಕಾಗತ್ತೆ. ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇನು? ಒಂದು ಹಿರಿಯ ಹಂತದ ಅಧಿಕಾರಿ, ಅದು ಕೆಳಗಿನ ತಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಯಾರು ಇರ್ತಾರೆ, ಕೈ ಕೆಳಗಡೆ ಅಂದರೆ ಹೈರಾರ್ಕಿಯಲ್ಲಿ ಅವರನ್ನು ಮಾನಿಟರ್ ಮಾಡೋದು ಅವ್ರಿಗೆ ಜವಾಬ್ದಾರಿಯಾಗಿರುತ್ತೆ. ಅಥವಾ ದೂರುಗಳು ಅವ್ರು ಯಾರು ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಸಂಪರ್ಕಕ್ಕೆ ಬರದೇ ಇದ್ದಾಗ ಇವರೇ ಅವರಿಗೆ ಡೈರೆಕ್ಷನ್ ಕೊಟ್ಬಿಟ್ಟು ಈ ಥರ ಅವ್ರಿಗೆ ದೂರು ಬಂದಿದೆ, ಇದನ್ನು ನೀವು ಅಟೆಂಡ್ ಮಾಡಿ ಅಂತ ಹೇಳಬೇಕು. ಇದು ಯಾವುದು ನಡೆದಿದೆ. ಅದಕ್ಕೆ ನಾವು ಇದೇನು ಮಾಡಿದ್ವಿ, ಹೀಗಿರುವಲ್ಲಿ ಮೇಲೆ ನಮೂದಿಸಿರುವ 4 ಅಂದರೆ ಒಬ್ಬ ಅಂಗಡಿಯವನು, ಆಮೇಲೆ 3 ಜನ ಅಧಿಕಾರಿಗಳಿಗೆ 120B 409 420 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅಂತ ಹೇಳಿದ ಮೇಲೆ ತುಂಬ ದಿವಸ ಏನು ಮಾಡಿಲ್ಲ. ಆಮೇಲೆ ನಮ್ಗೆ ಸರ್ಪ್ರೈಸಿಂಗ್ಲಿ ಒಂದು ಹಿಂಬರ ಬಂತು. ಈಗ ಹಿಂಬರ ಆದಮೇಲೆ ನಾನು ಹೇಳ್ತೀನಿ, ಒಂದು ಲೈನ್ ಹಾಕಿದ್ದಾರೆ ಇಲ್ಲಿ, ತಾವು ಕೊಟ್ಟ ಈ ಹಂತದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾವ ಹಂತ ಇದು? ಈ ಹಂತ ಅಂದರೆ ಇಲ್ಲಿ ಕಾಗ್ನೈಸೆನ್ಸ್ ಇದೆ, 409 ಇದೆ, ಕಾಗ್ನೈಸೆನ್ಸ್ ಇನ್ನೇಬೇಕು ಇವ್ರಿಗೆ. ಇದಾದಮೇಲೆ ನಾನು ಅವರಿಗೆ ಇನ್ಸ್ಪೆಕ್ಟ್ರಿಗೆ ಮೆಸೇಜ್ ಹಾಕಿದೆ, ಈಗ ನೀವು ಮಾಡ್ತಾ ಇರೋದು ಇದರಲ್ಲಿ ಕಾಗ್ನೈಸೆನ್ಸ್ ಇದ್ದಾದ್ರೂ FIR ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಮೊನ್ನೆ ನಾನು ಊರಲ್ಲಿದ್ದಾಗ ಕಾಲ್ ಬಂತು, ಬನ್ನಿ FIR ಮಾಡ್ತೀವಿ ಅಂತ. ಅದಕ್ಕೆ ನಿನ್ನೆ ಬಂದಿದ್ದೆ ನಾನು ಸಾಯಂಕಾಲ. FIR ಬಂದಾಗ ನಾವು ಅಂದ್ಕೊಂಡಿದ್ದು ಏನಂದರೆ, ನಮ್ಮ ಒರಿಜಿನಲ್ ದೂರು ಏನಿದೆ ಅದರ ಮೇಲೇ ಪ್ರಕರಣ ದಾಖಲಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ಇಲ್ಲಿ ಬಂದಾಗ ಅದನ್ನು ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ 23 ಒಂದಿದೆ, ಕಂಟೆಂಟ್ ಅದೇ ಇದೆ. ನೋಡಿ, ಒಂದು ವರ್ಡ್ ಏನು ತೆಗೆದಿದ್ದಾರೆ ಅಂತ ನಾನು ಇವಾಗ ಇದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಇವ್ರು ಮಾಡೋ ಇದನ್ನು ಅವರಿಗೆ ಆ್ಯಕ್ಚುಲಿ ಬೆನಿಫಿಟ್ ಮಾಡ್ಕೊಂಡ್ರೆ ವಿನಃ ಬೇರೆ ಏನೂ ಮಾಡಿಲ್ಲ. ಇಲ್ಲಿ ನೋಡಿ, ಹೀಗೆ ಒಂದು ಮೇಲೆ 4 ಆಹಾರ ಇಲಾಖೆ ಮಾತ್ರ ಇವರೇ ಮಾಡಿದ್ರೆ ಅರ್ಥ ಆಗಲ್ಲ. ಕುಮಾರಸ್ವಾಮಿ ಏನೂ ಇಲ್ಲ ಸಂಬಂಧ ಅಲ್ಲ. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ನಲ್ಲಿ ಕೂಡ ಓದ್ತೀನಿ ಇಲ್ಲ. ಅದೇ LPT ಸಂಖ್ಯೆ ಅಂದರೆ ಅದು ಹಿಂಬರ ಕೊಟ್ಟಿರೋದಲ್ಲ, ಅದರಲ್ಲಿ 24/29 ನಮೂದಿಸಿ ತನಿಖೆ ಕೈಗೊಂಡು ದಿನಾಂಕ 31/24 ನಾವು ಕೊಟ್ಟಿರೋ ದೂರಿನಲ್ಲಿ ಅಗತ್ಯ ವಸ್ತು ಕಾಯ್ದೆಗೆ ಸಂಬಂಧಿಸಿದ ದೂರು ಇದ್ದ ಕಾರಣ ಅದನ್ನು ಹೇಳಿದ್ದಾರೆ. ಅಂದರೆ ನಾವು IPC ಜೊತೆ ಅಗತ್ಯ ವಸ್ತುಗಳ ಕಾಯ್ದೆದು ಹಾಕಿದ್ವಿ, ಅದನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಹೇಳಿ ಇನ್ನೊಂದು ಏನೂ ಇಲ್ಲ. ಈಗ ಜಾಸ್ತಿ ನನಗೆ ಇದನ್ನು ಲ್ಯಾಗ್ ಮಾಡಲಿಕ್ಕೂ ಇಷ್ಟ ಇಲ್ಲ. ನಮಗೆ ಎಲ್ಲೋ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್
ಯಾವುದೇ ರೀತಿಯಾದ ಇಲ್ಲಿ ನಮಗೆ ಒಂದು ಇಲ್ಲಿಂದ ಜನರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ದೂರು, ಸೊ ನಾವು ಲೈವ್ ಮಾಡಿರತಕ್ಕಂಥದ್ದು ರೆಡ್ ಹ್ಯಾಂಡ್ ಆಗಿ ಇನ್ಕ್ಲೂಡಿಂಗ್ ಯಾರು ತಪ್ಪು ಮಾಡ್ತಿದ್ದೋ ಅವನೇ ಒಪ್ಕೊಂಡಿರತಕ್ಕಂಥ ದೂರನ್ನ ಒಂದು FIR ಮಾಡಲಿಕ್ಕೆ ಆ ದೂರಿಗೆ 1 ತಿಂಗಳಾಗ್ತದೆ. 1 ತಿಂಗಳ ಆದಮೇಲೆ ಅಧಿಕಾರಿಗಳನ್ನ ಡ್ರಾಪ್ ಮಾಡಿ ಇಲ್ಲಿ FIR ಮಾಡ್ತಾರೆ. ಹಾಗೇನೆ ಹಿಂಬರಹ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಸಾಕಷ್ಟು ಠಾಣೆಗಳಲ್ಲಿ ಈ ರೀತಿಯಾದ ಒಂದು ಹಿಂಬರಹ ಕೊಡ್ತಾರೆ. ಇದಕ್ಕೆ ಅಂದರೆ ಇದರಲ್ಲಿ ಏನಂತ ಬರೆಯೋದು, ನಿಮ್ಗೆ ಈ ಹಂತದಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಾಧ್ಯವಿಲ್ಲ ಅಂತ ರೀತಿಯಲ್ಲಿ ಬರೀತಾರೆ. ಇದು ಯಾವ ಕಾನೂನಲ್ಲಿ ಬರ್ದಿದೆ ಅಂತಲೇ ಗೊತ್ತಾಗಲ್ಲ. ಕ್ಲಿಯರ್ ಕಟ್ ಆಗಿ ಲಲಿತ್ ಕುಮಾರಿ ವರ್ಸಸ್ UP ಸ್ಟೇಟ್ ಆಫ್ UPದು ಜಡ್ಜ್ಮೆಂಟ್ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕಾಗ್ನಿಸೆನ್ಸ್ ಕಂಡು ಬಂದರೆ ಒಂದು ಕಂಪ್ಲೇಂಟ್ನಲ್ಲಿ ಇನ್ನು ಕೂಡಲೇ FIR ಮಾಡಬೇಕು ಅಂತ ಹೇಳಿ. ಇದರಲ್ಲಿ ನಮ್ಮ ಕಾನೂನಲ್ಲೇ ಬರೆದಿರತಕ್ಕಂಥದ್ದು IPC 409 ಅಡಿ ಏನಾದರೂ ನಿಮಗೆ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ಕೂಡಲೇ ಅದನ್ನು FIR ಮಾಡಬೇಕು ಅಂತೇಳಿ CRPC 39ನಲ್ಲಿ ಅದನ್ನು ಯಾರು ಬೇಕಾದರೂ ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿರ್ತಾರೆ. ಅಂದರೆ ಯಾರಿಗೆ ತೊಂದರೆ ಆಗಿರುತ್ತೆ ಅವ್ರು ಮಾತ್ರ ಅಲ್ಲ, ಅದನ್ನು ಯಾರು ಗಮನಕ್ಕೆ ಬಂದಿರುತ್ತೆ ಅವರು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೂ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು FIR ಮಾಡೋದಿಲ್ಲ. ಇವತ್ತೊಂದು ಕಾಟಾಚಾರಕ್ಕೆ ಒಂದು FIR ಮಾಡೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಇದ್ರ ಮೇರೆಗೆ ಇನ್ನೇನು ಸರ್, ಇದು ನಿರೀಕ್ಷೆ ಏನು ಮಾಡ್ಲಿಕ್ಕೆ ಆಗಲ್ಲ. ನಿರೀಕ್ಷೆ ಅಲ್ಲ, ಜನಗಳಿಗೆ ಗೊತ್ತಾಗ್ಲಿ ಯಾವ ತರ ವ್ಯವಸ್ಥೆ. ಕೆಲವರು ಹೇಳ್ತಾರಲ್ಲ, ನೀವು ಸಾಕ್ಷಿ ಜನಗಳಿಗೆ ಗೊತ್ತಾಗಿ ಏನ್ ಮಾಡ್ತಾ ಮತ್ತೆ ಅಧಿಕಾರಿಗಳಿದ್ರೆ ನಾವು ಸಾಕ್ಷಿ ನಿಮಗೂ ಗೊತ್ತಿದೆ ಏನ್ ಮಾಡಕ್ಕಾಗತ್ತೆ. ಯಾಕಂದ್ರೆ ಕಾನೂನು ತಿಳ್ಕೊಂಡು ಒಳಗಡೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅವ್ರು ಬೇಕಾದ್ರೆ ಯಾವ ತರ ಬೇಕಾದ್ರೂ ಅದನ್ನ ಬಳಸ್ಕೋತಾರೆ ಬೇರೆ ಬೇರೆ ತರ. ಇದು ನೋಡಿ, ಅಕ್ಯೂಸ್ ನಂಬರ್ ನೋಡಿ, ನಾವು 4 ಜನ ಹೆಸರುಕೊಟ್ಟಿದ್ವಿ, ಅದ್ರ ಮೇಲೆ ಶಫೀರ್ ಅಂತ ಕಾಣಿಸ್ತಾ ಇದೆ. ಓಕೆ, ಅವರು ಅಂಗಡಿಯವರು, ಅವ್ರ ಮೇಲೆ ಆಗಿದೆ. ಇಲ್ಲಿ A1. ನೆಕ್ಸ್ಟ್ A2 ಕಾಲಮಲ್ಲಿ ನೋಡಿ 3 ಜನರದ್ದು ಹೆಸರಿದೆ ನಾವು ಕೊಟ್ಟಿರೋದು, ಶ್ರೀಧರ್, ನಾಗರಾಜ್ ಮತ್ತು ಪ್ರಜ್ಞಾ. ಅವ್ರು 3ರದ್ದು ಏನು ಮಾಡಿದ್ದಾರೆ ಅಂದರೆ 3ರದ್ದು ಹೆಸರು ತೆಗೆದು ಅದರ್ಸ್ ಅಂತ ಹಾಕಿದ್ದಾರೆ. ಯಾಕಂದರೆ ಇವರು ಇವಾಗ 3 ಹೆಸರು ಹಾಕಿಬಿಟ್ರೆ ಅವ್ರು ಬೇಲ್ ತಗೋಬೇಕಾಗತ್ತೆ. ಸೊ ರಕ್ಷಣೆ ಹೇಗೆ ಮಾಡ್ತಾ ಇದ್ದಾರೆ, ಇವರು ಬೇಲ್ ಇಲ್ಲಿ ತಗೊಂಡಿದ್ದಾರೆ ಸರ್, ಸ್ಟೇಷನ್ ತಗೊಂಡಿದ್ದಾರೆ, ಕ್ಯಾಶ್ ಶೂರಿಟಿ ಕೊಟ್ಟಿರ್ತಾರೆ. ಅದೆಲ್ಲ ಸ್ಟೇಷನ್ ಬೆಲೆ ಆಗಿರ್ತದೆ. ಸ್ಟೇಷನ್ ಬೇಲ್ ಅಲ್ಲ, ಸ್ಟೇಷನ್ ಬೇಲ್ ಕೊಡೋ ಪ್ರಾವಿಷನ್ ಇಲ್ಲ ಇದರಲ್ಲಿ. ಇಲ್ಲಿ ಬೇರೆ ತರ ಬೇಲ್ ನಡೆದಿದೆ. ಓಕೆ, ನಾವು ಅದು ಹೇಳಕ್ಕಾಗಲ್ಲ, ನೋಡಿಲ್ಲ. ನಮ್ಗೆ ಇದೆಲ್ಲ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅಧಿಕಾರಿಗಳನ್ನ ಬಿಟ್ಟು ಅದರ್ಸ್ ಅಂತ ಹಾಕಿದ್ದಾರೆ. ಇದು ಅವರ ತನಿಖೆಯಲ್ಲಿ ಏನು ಇಲ್ಲ ಅಂತಲೂ ಹಾಕ್ಬೋದು. ಅದರ್ಸ್ ಅಂದರೆ ಬೇರೆ ಯಾರೋ ಅನಗತ್ಯ ವ್ಯಕ್ತಿನ ಸೇರಿಸ್ಬೋದು. ಈ ಥರ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಜನಸಾಮಾನ್ಯರಿಗೆ ಇಷ್ಟೇ ಹೇಳ್ತೀವಿ, ನಾವು ನಮ್ಮ ಕೆಲಸಗಳನ್ನು ಮುಂದುವರಿಸ್ತೀವಿ. ನಾವು ಯಾವುದಕ್ಕೆ ಅಂಜಲಿಲ್ಲ. ಮತ್ತು ಕಾನೂನಲ್ಲಿ ಇವರು ತಪ್ಪುಗಳು ಮಾಡಿದರೆ ಇವರ ಇದಕ್ಕೆ ಏನು ಬೇರೆ ಬೇರೆ ಇಲಾಖೆಗಳಿದೆ, ಅವ್ರು ಹೇಗೆ ಕೆಲಸ ಮಾಡ್ತಾರೆ ನೋಡಬೇಕಲ್ಲ. ಪೊಲೀಸ್ ದಯಮಾಡಿ ಜನರಿಗೆ ಹೇಳೋದು ಇಷ್ಟೇ, ನಿಮಗೇನಾದರೂ ಇಲ್ಲ ನಮಗೆ ನಮ್ಮ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಬೇಡ, ಬರೀ ನಮ್ಮ ಮಂದಿರಗಳು ಸರಿ ಹೋಗ್ಬೇಕು, ನಮ್ಮ ಚರ್ಚ್ಗಳು ಸರಿ ಹೋಗ್ಬೇಕು, ನಮ್ಮ ಮಸೀದಿಗಳು ಸರಿ ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶ ಇಲ್ಲ. ಫ್ರೀಯಾಗಿ ಎಲ್ಲ ಸಿಗಬೇಕು ಅನ್ನೋ ಉದ್ದೇಶ. ಫ್ರೀಯಾಗಿ ಸಿಗೋದನ್ನು ಸರಿಯಾಗಿ ಸಿಗ್ತಾ ಇಲ್ಲ. ಈ ಉದ್ದೇಶ ಇದ್ದರೆ ಬೇರೆಯವ್ರಿಗೆ ಓಟ್ ಹಾಕಿ, ಏನು ಬೇಡ. ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ನಮ್ಗೆ ಒಳ್ಳೆ ವ್ಯವಸ್ಥೆ ಬೇಕು, ಒಳ್ಳೆ ಹಾಸ್ಪಿಟ್ಲುಗಳು ಬೇಕು, ಒಳ್ಳೆ ಸ್ಕೂಲ್ಗಳು ಬೇಕು, ಒಳ್ಳೆ ಶೌಚಾಲಯ ಬೇಕು, ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆ. ನಾವು ಸ್ಟೇಷನ್ಗೆ ಹೋಗಿದ ತಕ್ಷಣ ನಮ್ಮ ಕೆಲಸಗಳಾಗಬೇಕು, ಯಾವುದೇ ಇಲಾಖೆಗೆ ಹೋಗಿದ ತಕ್ಷಣ ನಮ್ಮನ್ನು ಗೌರವದಿಂದ ಕಾಣ್ಬಿಟ್ಟು ಏನು ಬೇಕೋ ಕೆಲಸಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಓಟ್ ಹಾಕಿ ಅಂತ ಹೇಳಲ್ಲ. ನಿಮ್ಮಲ್ಲೇ ಒಬ್ಬ ಒಳ್ಳೆ ನಾಯಕ ಇರ್ತಾನೆ, ಅವನ್ನ ಗುರುತಿಸ್ಬಿಟ್ಟು ನೀವೇ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಎಲೆಕ್ಷನ್ ಗೆಲ್ಲಿಸಿ, ಆಯಿತಾ? ಇಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಇವತ್ತು ಈ ರೀತಿ ಇದೆ, ನಾಳೆ ದಿವಸ ಬೇರೆ ರೀತಿಯಲ್ಲೇ ಹೋಗ್ತದೆ. ಸೊ ನಾವು ಒಂದಷ್ಟು ಜನ ಈ ಹೋರಾಟ ಮಾಡಲಿಕ್ಕಿರೋ ಕಾರಣಕ್ಕೆ ಇವರು ಎದುರ್ಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ವ್ಯವಸ್ಥೆ ಮನೆ ಒಳಗೆ ನುಗ್ಗಿ ನಿಮ್ಮ ಮುಖ್ಯಪಟ್ಟಿ ನಿಮ್ಮಲ್ಲಿ ಕಾಲಿಟ್ಟು ನಿಮ್ಮ ಹತ್ರ ಒಂದು ದೌರ್ಜನ್ಯ ಮಾಡೋವಂಥದ್ದು ಆಗ್ತಿತ್ತು. ಇದೇ UP ಸ್ಟೇಟ್ಗೆ ಹೋಗಿ ನೀವು UP ಸ್ಟೇಟ್ನಲ್ಲಿ ಈ ಥರ ಯಾರಾದರೂ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಸರ್ಕಾರದ ವಿರುದ್ಧ ಅಥವಾ ಇಲಾಖೆಗಳ ವಿರುದ್ಧ ನಿಂತ್ಕೋತಾರೆ ಅಂತ ಹೇಳಿದ್ರೆ ಅರ್ಧ ಗಂಟೆಲಿ ಆ ವ್ಯಕ್ತಿ ಮರ್ಡರ್ ಆಗ್ತಾನೆ. ಈ ವ್ಯವಸ್ಥೆ UP, ಬಿಹಾರ್ ಈ ಕಡೆ ಎಲ್ಲ ಇರತಕ್ಕಂಥದ್ದು. ನಮ್ಮಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ, ಆ ಕಾರಣಕ್ಕಾಗಿ ಈ ವ್ಯವಸ್ಥೆ ಇನ್ನೂ ಒಂದು ಸ್ವಲ್ಪ ಆ ಹಂತಕ್ಕೆ ಹೋಗಿಲ್ಲ. ನಮ್ಮಂಥವ್ರು ಯಾರು ಹೋರಾಟ ಮಾಡದೆ ಹೋದರೆ ಇದು 100% ಆ ವ್ಯವಸ್ಥೆಗೆ ಹೋಗೇ ಹೋಗ್ತದೆ. ಹಾಗೆ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ಸೊ ಜಾಸ್ತಿ ಇಲ್ಲ. ನೀವು ಒಂದು ಅರ್ಥ ಮಾಡ್ಕೊಂಡು, ಜನಸಾಮಾನ್ಯರು ನಿಮ್ಗೆ ಆ ಪಡಿತರದ್ದು ಏನು ಕಮ್ಮಿ ಸಿಗ್ತಾ ಇದೆ ಅದರ ವಿರುದ್ಧ ಹೋರಾಟ. ನಿನ್ನೆ ಅರ್ಧ ದಿವಸ, ಇವತ್ತು ಅರ್ಧ ದಿವಸ ನಮ್ಮ ಅಮೂಲ್ಯ ಸಮಯ, ಅಂದರೆ ಕೆಲಸ ಸಮಯ ನಮ್ಮದು. ಇಲ್ಲಿ 4-5 ಜನ ಬಂದಿದ್ದೀವಿ. ಇವಾಗ ಅಷ್ಟು ಸಮಯ ವೇಸ್ಟು. ನಮ್ಮದೇ ಹಣ, ನಮ್ಮದೇ ವೆಹಿಕಲು, ಇವರಿಗೆಲ್ಲ ಸರ್ಕಾರಿ ಫೆಸಿಲಿಟಿ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಕಷ್ಟದಲ್ಲಿ ನಿಮಗಾಗಿ ಹೋರಾಡ್ತಾ ಇದ್ದೀವಿ ಅಂತ. ಇಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ.
ಇಷ್ಟು ಹೇಳ್ತಾ ಏನಾದರೂ ಇದ್ರೆ ಹೇಳಿ. ಮುಂದೆ ನಾವು ನಮ್ಮ ಹೋರಾಟ ಅಂತ ನಿಲ್ಲಿಸೋದಿಲ್ಲ. ಮುಂದೆ ಯಾವುದೇ ದೂರುಗಳಿದ್ರೆ ಇಂಥ ಯಾವುದೇ ಒಂದು ಸಮಸ್ಯೆಗಳಿದ್ರೆ ದಯವಿಟ್ಟು ಈ ನಂಬರ್ಗೆ ಒಂದು ಕರೆ ಮಾಡಿ. ಸೊ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಗಿಸ್ತೀವಿ. ನಂಬರ್ ಕೂಡ ಹೇಳ್ಬಿಡ್ತೀನಿ ಒಮ್ಮೆ, ಹಾಗೇನೇ ಇರಿ. 8884277730 888427770. ಸೊ ನಿಮ್ಮದು ಯಾವುದೇ ರೀತಿಯಾದ ಸಮಸ್ಯೆ ಅಂತ ಹೇಳಿದ್ರೆ ಪರ್ಸ್ನಲ್ ಅಕ್ಕಪಕ್ಕ ಮನೆಯವ್ರು ಜಗಳ ಮಾಡ್ಕೊಂಡು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ದಯವಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಇರತಕ್ಕಂಥ ಯಾವುದೇ ವಿಚಾರಕ್ಕಾದ್ರೂ ನಮ್ಮ ಸಂಸ್ಥೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಗಿರ್ಬೋದು, ಹಾಗೆಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಎಂಡ್ ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ಸೆಲ್ವಾ ಅವರು, ನರಸಿಂಹ ಮತ್ತು ಜಮುನಾ ಅವರು ಮತ್ತು ಅಫ್ಕೋರ್ಸ್ ರೋಲೆಂಡ್ ಅವರು ಇದ್ವಿ. ಎಲ್ರಿಗೂ ಧನ್ಯವಾದಗಳು.